ಟರ್ಫ್ ಕ್ಲಬ್ ಆಗ್ಬಿಟ್ರೆ ಅತಿ ಹೆಚ್ಚು ಉದ್ಯೋಗ ಸಿಕ್ಬಿಡ್ತದೆ, ಉದ್ಯೋಗಗಳನ್ನ ಕೊಟ್ಬಿಡ್ತೀವಿ ನಾವು. ಎಷ್ಟು ಉದ್ಯೋಗ ಬೇಕು ಹೇಳಿ ಕೊಟ್ಬಿಡ್ತೀವಿ ಅಂತಲೂ ಹೇಳಿದಿರಿ. ಸುಮಾರು 8 ವರ್ಷ ಆಗ್ತಾ ಇದೆ ನೀವು ಅಧಿಕಾರಕ್ಕೆ ಬಂದು. ನೀವೇನ್ ಮಾಡಿದ್ದೀರಿ ಶಾಶ್ವತ ಯೋಜನೆಗಳನ್ನ ಅಂತ ಹೇಳಿ ಪಾಪ ನಮ್ಮ ಕುಡುಗೋಲ್ ಜನಗಳಿಗೆ ಕಿವಿ ಹೋಗಿ ಮುಡಿಸ್ಬಿಟ್ಟು ಹಿಂದೆ ಒಂದು ಉದ್ಯೋಗ ಕೊಡ್ಲಿಕ್ಕೆ ಆಗಲ್ಲ. ನಾನು ಬೆಟ್ ಮಾಡಿ ಹೇಳ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ಮನೆ ಶಾಸಕರು ಇವತ್ತೊಂದು ಮಾತನ್ನ ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ಕೊಟ್ಟ ಕುದುರೆಯನ್ನ ಹೇರದವನು ಪಾಪ ಮುಂದಕ್ಕೆ ಹೇಳಲಿಲ್ಲ, ವೀರನೂ ಅಲ್ಲ ಶೂರನೂ ಅಲ್ಲ, ಅದು ಗಾದೆ ಇರ್ತಕ್ಕಂಥದ್ದು. ಟರ್ಫ್ ಕ್ಲಬ್ ವಿಚಾರವಾಗಿ ಹೇಳ್ತಾರೆ, ಟರ್ಫ್ ಕ್ಲಬ್ ಕುಣಿಗಲ್ಗೆ ಶಿಫ್ಟ್ ಆಗಿದೆ ಅಂತ ಹೇಳಿ. ಶಾಸಕರೇ, ನೀವು ಮಾನ್ಯ ಶಾಸಕರು, ನಿಮ್ನ ಗೌರವಯುತವಾಗಿ ನಾವು ಕರಿಬೇಕು. ನೀವು ಬಿಜೆಪಿಯವ್ರಿಗೂ ಶಾಸಕರು, ಕಾಂಗ್ರೆಸ್ನವ್ರಿಗೂ ಶಾಸಕರು, JDSನವ್ರಿಗೂ ಶಾಸಕರು. ನೀವು ಯಾವ ಕುದುರೆ ಬಗ್ಗೆ ಮಾತಾಡ್ತಿದ್ದೀರಿ? ನಮ್ದು ವಿರೋಧ ಪಕ್ಷದ ಹೋರಾಟ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನೀವು ಮಾಡ್ತಿರ್ತಕ್ಕಂಥ ಅನೀತಿಗಳನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಒಂದು ಕುಣಿಗಲ್ ನೀರನ್ನ ಬೇರೆ ತಾಲೂಕಿಗೆ ಕೊಡಬೇಕು ಅಂತ ಹೋದ್ರಿ, ಅದ್ರದ್ದು ವಿರುದ್ಧ ಒಂದು ದೊಡ್ಡ ಹೋರಾಟ ಮಾಡೋದು. ಕುಣಿಗಲ್ ಕುದುರೆ ಫಾರಂ ಅನ್ನ ಟೌನ್ಶಿಪ್ ಮಾಡಬೇಕು ಅಂತ ಹೋದ್ರಿ, ಅದ್ರ ವಿರುದ್ಧ ಹೋರಾಟ ಮಾಡೋದು. ಇವತ್ತು ಕುಣಿಗಲ್ನ ಕುದುರೆ ಫಾರಂ ಟರ್ಫ್ ಕ್ಲಬ್ ಕೊಡಬೇಕು ಅಂತ ಹೊರಟಿದ್ರಿ, ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ. ಅರೆ ನೀವು ಈಗ ನಾಗರಾಜ ಐನವರು ಸಹ ಇಲ್ಲಿ MLA ಆಗಿದ್ರು, ರಾಮಸ್ವಾಮಿ ಗೌಡರು ಸಹ MLA ಆಗಿದ್ರು, ತುಂಬಾ ಜನ ಆಗಿದ್ರು. ನೀವ್ ಹೇಳ್ತಿರಲ್ಲ ಕೊಟ್ಟ ಕುದುರೆನೇ ಏರ್ಲಿಲ್ಲ ಅಂತೇಳಿ. ಅವ್ರು ಯಾರೂ ಸಹ ಈ ಕುಣಿಗಲ್ ಕುದುರೆ ಫಾರಂನ ಬೇರೆ ಯಾವುದೋ ಕಾರಣಕ್ಕೋಸ್ಕರ ಕೊಡಬೇಕು ಅಂತೇಳಿ ಯಾವತ್ತೂ ಅನ್ಕೊಳ್ಳಿಲ್ಲ. ಯಾಕೆಂದ್ರೆ ಅವರೆಲ್ಲರೂ ಸಹ ಇಲ್ಲಿ ಕುಣಿಗಲ್ನಲ್ಲಿ ಅನ್ನ ನೀರು ಗಾಳಿ ಎಲ್ಲವನ್ನ ಸೇವನೆ ಮಾಡಿ, ಇಲ್ಲಿ ಎಜುಕೇಶನ್ ಮಾಡಿ, ಇಲ್ಲಿ ಓದಿ, ಇಲ್ಲಿನ ಒಂದು ಹೃದಯ ಬಡಿತ, ಜನಗಳ ಹೃದಯ ಬಡಿತ, ನಾಡಿ ಮಿಡಿತ ಗೊತ್ತಿದೆ. ಅದಕ್ಕೋಸ್ಕರ ಎಲ್ಲವನ್ನ ಉಳಿಸ್ಕೊಂಡ್ರು. ಯಾವ್ದನ್ನೂ ಸಹ ಬೇರೆಯವರಿಗೆ ಹಣ ಇಡ್ಲಿಕ್ಕೆ ಹೋಗ್ಲಿಲ್ಲ. ನೀವು ಇದೇ ಕುದುರೆ ಫಾರಂ ಅನ್ನ ಟೌನ್ಶಿಪ್ ಮಾಡ್ಲಿಕ್ಕೆ ಯಾವ್ದೋ ಶೋಭಾ ಡೆವಲಪರ್ಸ್ಗೆ, ಗರ್ಡಾಗೆ, ಮತ್ತೊಂದಕ್ಕೆ ನೀವು ಕೊಡ್ಬೇಕು ಅಂತ ಹೊಡ್ತೀರಿ. ಅವತ್ತು ಸಹ ನಾವು ಅದನ್ನ ಉಳಿಸ್ಕೊಳ್ಳೇಬೇಕು ಅಂತೇಳಿ ದೊಡ್ಡ ಹೋರಾಟ ಮಾಡ್ತೀವಿ. ಕುದುರೆ ಫಾರಂಗೆ ಕಣ್ಣಾಗ್ತಂತಹ ಕುದುರೆ ಫಾರಂ ಮುಗಿಸ್ಬೇಕು ಅಂತ ಹೋದಂತಹ DK ಸುರೇಶ್ ರವರು ಸಹ ಸೋಲನ್ ಕಂಡಿದ್ದಾರೆ. ಅದೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಕುದುರೆ ಫಾರಂ ವಿಚಾರಕ್ಕೆ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡಬೇಡಿ, ನನ್ನ ಕಳಕಳಿಯ ಕೋರಿಕೆ. ಮತ್ತೆ ನಮ್ಮ ಕುಣಗಲ್ ಜನರನ್ನ ಬಹಳ ನೀವು ದೊಡ್ಡ ಮೂರ್ಖರು ಅನ್ಕೊಂಡ್ಬಿಟ್ಟಿದ್ದೀರಿ. ನೀವು ಮಾತ್ರ ಎಜುಕೇಟೆಡ್ ಡಾಕ್ಟರು, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಓಡಾಡ್ತೀರಿ, ಮಿನಿಸ್ಟರ್ಗಳ ಜೊತೆ ಇರ್ತೀರಿ, DK ಶಿವಕುಮಾರ್ ಜೊತೆ ಇರ್ತೀರಿ, ಸಿದ್ದರಾಮಯ್ಯನವ್ರ ಜೊತೆ ಇರ್ತೀರಿ. ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ನಿಮಗೆ ಗೊತ್ತು. ಸೊ ಅದಕ್ಕೋಸ್ಕರ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳು, ನಿಮಗೆ ಗೊತ್ತಿದೆ, ಎಲ್ಲವೂ ಗೊತ್ತು ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ. ಕುಣಗಲ್ ಜನಗಳಿಗೆ ಹೇಳ್ಬಿಟ್ರೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಸುಳ್ಳು ಹೇಳ್ಬಿಟ್ರೆ ತಿಳ್ಕೊಂಡ್ಬಿಡ್ತಾರೆ ಅಂತ ಹೇಳ್ತೀರಿ. ನೀವ್ ಹೇಳ್ತೀರಿ ಕುಣಗಲ್ ಕುದುರೆ ಫಾರಂ ಟರ್ಫ್ ಕ್ಲಬ್ ಬಂದ್ರೆ ರೇಸ್ ಆಡಕ್ಕೆ ಸಾವಿರಾರು ಜನಗಳು ಬಂದ್ಬಿಡ್ತಾರೆ. ನೀವು ಇಡೀ ಕುಣಗಲ್ ತಾಲೂಕಿನಲ್ಲಿ ಹೋಟೆಲ್ಗಳು, ಕ್ಲಬ್ಗಳು ಎಲ್ಲ ಸ್ಟಾರ್ಟ್ ಆಗ್ಬಿಡ್ತವೆ. ಲಾಡ್ಜಿಂಗ್ಗಳದ್ದು ತುಂಬಿ ತುಳುಕ್ ಬಿಡ್ತವೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳಂತೂ ತುಂಬಿ ತುಳುಕ್ ಬಿಡ್ತವೆ. ಟೀ ಕುಡಿಯಕ್ಕೆ ಅಲ್ಲಿಂದ ಟೀ ಕುಡಿಯಕ್ಕೆ ಬರ್ತಾರೆ. ಈ ಆಟ ಆಡಕ್ ಬರ್ತಾರಲ್ಲ ಅವರೆಲ್ಲ ಟೀ ಕುಡಿಯಕ್ಕೆ ಇಲ್ಲಿ ಬಂದ್ಬಿಟ್ಟು ಯಾರೋ ಇಲ್ಲಿ ನಮ್ ಕುದುರೆ ಫಾರಂ ಎದುರುಗಡೆ ಇದೆಯಲ್ಲ ಆ ಒಂದು ಟೀ ಅಂಗಡಿಲೋ ಇಲ್ಲ ಪಕ್ಕದ ಟೀ ಅಂಗಡಿಲೋ ಎಲ್ಲ ಟೀ ಕುಡಿದ್ಬಿಟ್ಟು ಫುಲ್ ಒಳ್ಳೆ ಬಿಸ್ನೆಸ್ ಆಗ್ಬಿಡ್ತದೆ ಅಂತೇಳಿ ನೀವೆಲ್ಲ ಅಂತ ಹೇಳಿದಿರಿ ಜನಗಳಿಗೆ. ಒಂದು ಮತ್ತೆ ಸೆಕೆಂಡ್ ಥಿಂಗು, ಟರ್ಫ್ ಕ್ಲಬ್ ಆಗ್ಬಿಟ್ರೆ ಅತಿ ಹೆಚ್ಚು ಉದ್ಯೋಗ ಸಿಕ್ಬಿಡ್ತದೆ, ಉದ್ಯೋಗಗಳನ್ನ ಕೊಟ್ಬಿಡ್ತೀವಿ ನಾವು. ಎಷ್ಟು ಉದ್ಯೋಗ ಬೇಕು ಹೇಳಿ ಕೊಟ್ಬಿಡ್ತೀವಿ ಅಂತಲೂ ಹೇಳಿದಿರಿ ಶಾಸಕರೇ. ಅಂಡ್ ಇಲ್ಲಿ ಆಡಕ್ ಬರ್ತಕ್ಕಂಥವ್ರು ಎಲ್ಲ ಸುಮಾರು ಸಾವಿರಾರು ಜನ ಬಂದ್ಬಿಡ್ತಾರೆ ಅಂತಲೂ ಹೇಳಿದಿರಿ. ಉದ್ಯೋಗಿಗಳು ಎಲ್ಲ ಸೃಷ್ಟಿ ಆಗ್ಬಿಡ್ತದೆ ಅಂತ ಹೇಳಿದಿರಿ. ನೀವು ಅಕಸ್ಮಾತ್ ಇಲ್ಲಿ ನೀವು ಟರ್ಫ್ ಕ್ಲಬ್ ಸ್ಟಾರ್ಟ್ ಮಾಡೋ ಬದಲು ಈಗ ಕೋಲಾರದಲ್ಲಿ ಮೊನ್ನೆ ತಂದ ಒಂದು ಹೆಲಿಕಾಪ್ಟರ್ ಘಟಕ ಸ್ಟಾರ್ಟ್ ಆಯಿತು. ಒಂದು ಐಫೋನ್ ತಯಾರಿಕಾ ಘಟಕ ಫಾಕ್ಸ್ಕಾನ್ ಅಂತ ಸ್ಟಾರ್ಟ್ ಆಯಿತು. ದೊಡ್ಡ ದೊಡ್ಡ ಕಂಪನಿಗಳು ಬರ್ತಾ ಇದಾವೆ. ಇಲ್ಲೇ ನೆಲಮಂಗ್ಲ ಹತ್ರ ನೀವು ನೋಡಿ ಸನ್ಗ್ರೋ ಅಂತ ಹೇಳಿ ಒಂದು ಕಂಪನಿ ಸ್ಟಾರ್ಟ್ ಆಗಿದೆ. ದೊಡ್ಡ ದೊಡ್ಡ ಒಂದು ಕೆಪಾಸಿಟಿ ನೀವು ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತಾರೆ. 7,000 ಜನ 8,000 ಜನ ಒಂದೊಂದು ಕಂಪನಿಗಳಲ್ಲಿ. ಆ ತರ ಕಂಪನಿಗಳನ್ನ ತಂದುಬಿಟ್ಟಿದ್ರೆ ನಿಮ್ಗೆ ಕೈ ಮುಗಿದು ಬಿಡ್ತಾ ಇದ್ದೋ ನಾವೆಲ್ಲ. ಒಂದು ಕಂಪನಿ 8,000 ಜನ 10,000 ಜನ ಕೆಪಾಸಿಟಿ ಇರ್ತಕ್ಕಂಥದ್ನ ತಗೊಂಡ್ಬಿಟ್ಟಾರಲ್ಲ ನಮ್ಮ ಶಾಸಕರು. 8,000 ಜನಕ್ಕೆ ಕೆಲಸ ಕೊಡೋದೇ ಸಣ್ಣ ಪುಟ್ಟ ವಿಚಾರನ ಅಂತೇಳಿ ಕೈ ಮುಗಿತಿತ್ತು. ಆ ಕೆಲಸವನ್ನ ನೀವು ಮಾಡ್ತಾ ಇಲ್ಲ. ನೀವು ಬಂದ ಮೇಲೆ ಒಂದೇ ಒಂದು ಕಂಪನಿ ಇಂಡಸ್ಟ್ರಿ ಜಾನ್ಸನ್ ಇಂಡಸ್ಟ್ರಿ ಏರಿಯಾಕ್ ಬರಲಿಲ್ಲ. ಸುಮಾರು 8 ವರ್ಷ ಆಗ್ತಾ ಇದೆ ನೀವು ಅಧಿಕಾರಕ್ಕೆ ಬಂದು. ನೀವೇನ್ ಮಾಡಿದ್ದೀರಿ ಶಾಶ್ವತ ಯೋಜನೆಗಳನ್ನ ಅಂತ ಹೇಳಿ. ಇನ್ನೊಂದು ಯಾವಾಗಲೂ ಹೇಳ್ತೀರಿ ನೀವು ಲಿಂಕ್ ಕೆನಾಲ್ ಬೇರೆ ಚರ್ಚೆನೆ ಬಿಡಿ, ಅದು ದೊಡ್ಡ ಚರ್ಚೆನೇ ನಡಿಬೇಕು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದ್ರೆ ಅದು ಬೇರೆ ಬೇರೆ ಅರ್ಥಗಳೇ ಬಂದ್ಬಿಡ್ತದೆ. ನಾವು ಆಲ್ರೆಡಿ ತುಂಬಾ ಬಾರಿ ಚರ್ಚೆ ಮಾಡಿದೀವಿ. ಈಗ ನೀವು ಹೇಳ್ತಿರ್ತಕ್ಕಂಥ ಸುಳ್ಳುಗಳನ್ನ ನಾನು ಹೇಳ್ತೀನಿ. ನಾನು ಮೀಡಿಯಾದಲ್ಲಿ ಹೋಗೋದ್ರಿಂದ ನನಗೆ ಗೊತ್ತಿದೆ, ಮಾಹಿತಿ ಗೊತ್ತಿದೆ. ನೀವು ಬೇರೆಯವರಿಗೆ ಕಿವಿಗೆ ಹೂವು ಮುಡಿಸ್ದಂಗೆ ಕುಣಗಲ್ ಜನ ಪಾಪ ಬೇರೆ ಕಡೆ ಹೇಳ್ತಾರೆ. ಬೆಂಗಳೂರು ಕಡೆ ನಾವು ಬಂದಾಗ ಕುಣಗಲ್ ಜನಗಳು ಕಿವಿಗೆ ಹೂವು ಮುಡ್ಕೋತಾರೆ. ನೀವು ಹೂವು ಮುಡ್ಕೊಬೇಕಾಗತ್ತೆ ಅಂತ. ಆ ರೀತಿ ಹೂವು ಮುಡ್ಸಕ್ ನೋಡ್ಬೇಡಿ. 2025ರಲ್ಲಿ ಬೆಂಗಳೂರು ಟರ್ಫ್ ಕ್ಲಬ್ ನಲ್ಲಿ ಟೋಟಲ್ ನಡೆದಿರ್ತಕ್ಕಂಥ ರೇಸ್ಗಳು ಕೇವಲ 24 ರೇಸ್ಗಳು. ಗೊತ್ತಿರಲಿ, 2025ರಲ್ಲಿ
24 ರೇಸ್ಗಳು ನಡೆದಿರೋದ್ರಿಂದ 24 ದಿನ ರೇಸ್ಗಳು ನಡೆದಿದೆ. ಒಂದು ವರ್ಷಕ್ಕೆ 365 ದಿವಸ. 24 ದಿವಸ ರೇಸ್ ನಡೆದ್ರೆ ನಿಮ್ಮ ಈ 24 ದಿವಸ ರೇಸ್ ನೋಡಕ್ ಬರೋರು ಟೀ ಕುಡಿತಾರೆ, ಕಾಫಿ ಕುಡಿತಾರೆ, ತಿಂಡಿ ತಿಂತಾರೆ, ಮತ್ತೊಂದು ತಿಂತಾರೆ. ಎಷ್ಟು ಜನ ಬರ್ತಾರೆ ಅಂತಲೂ ಹೇಳ್ತೀನಿ, ಅದು ಮಾಹಿತಿ ನನ್ನ ಹತ್ರ ಇದೆ. 24 ದಿವಸ ಟೀ ಕುಡಿದ್ಬಿಟ್ರೆ, ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಕಾಫಿ ಕುಡಿದ್ಬಿಟ್ರೆ, ಲಾಡ್ಜ್ ಮಾಡ್ಕೊಂಡ್ ಮನಿಕೊಂಡ್ಬಿಟ್ರೆ, ಇನ್ನ 340 ದಿವಸ ಬರುತ್ತೆ ಆಟ. 341 ದಿವಸ ಅವರು ಸೊಳ್ಳೆ ಹೊಡಿಬೇಕು ರೆಸ್ಟೋರೆಂಟ್ ಅವರು. ಪಾಪ ಅವ್ರು ಬಳಿಗೆ ಕಟ್ಕೊಂಡು ಇನ್ನೊಂದು ಮಾಡ್ಕೊಂಡು ಸೊಳ್ಳೆ ಹೊಡಿಬೇಕು. ನಿಮ್ ಪ್ರಕಾರ ಹೇಳ್ತಾ ಇದ್ದೀನಿ ನಾನು, 24 ದಿವಸ ರೇಸ್ ನೋಡಕ್ ಬರ್ತಕ್ಕಂಥವ್ರು. ಇನ್ನೊಂದು ಹೇಳ್ತಿದ್ದೀರಿ ನೀವು, ರೇಸ್ ಆಡಕ್ಕೆ ಸಾವಿರಾರು ಜನ ಬಂದ್ಬಿಡ್ತಾರೆ ಅಂತೇಳಿ. ರೇಸ್ ಆಡಕ್ಕೆ 2025 ಡೇಟಾ ಹೇಳ್ತೀನಿ, 8,000 ಜನ ಪಾಲ್ಗೊಳ್ತಾರೆ. ರೇಸ್ ಆಡೋದು ಟೋಟಲ್ ಆಡೋದು 8,000 ಜನ. ಅದ್ರೊಳಗಡೆ 90% ಆನ್ಲೈನ್ ಅಲ್ಲಿ ಆಡ್ತಾರೆ. 90% ಆನ್ಲೈನ್ ಅಲ್ಲಿ. ಪಾಪ ನಮ್ಮ ಕುಡುಗೋಲ್ ಜನಗಳು ಕಿವಿ ಹೋಗಿ ಮುಡಿಸ್ಬೇಡಿ. 90% ಆನ್ಲೈನ್ ಅಲ್ಲಿ ಆಡಿದ್ರೆ ಇನ್ನ ಅಲ್ಲಿಗೆ ಬರ್ತಕ್ಕಂಥ 500-600 ಜನ. ಪಾಪ 500-600 ಜನ ಅದೆಷ್ಟು ಟೀ ಕುಡಿತಾರೋ, ಅದೆಷ್ಟು ತಿಂಡಿ ಮಾಡ್ತಾರೋ, ಅದೆಷ್ಟು ಊಟ ಮಾಡ್ತಾರೋ, ಅದು ಭಗವಂತನಿಗೆ ಗೊತ್ತು. ಅದು ಕುಡುಗೋಲ್ ಜನ ಡಿಸೈಡ್ ಮಾಡ್ಕೊಳ್ಳಿ. ನಾನು ಇದನ್ನ ಡೇಟಾ ತೆಗೆದುಕೊಳ್ಳಿಕ್ಕೆ ಪಾಪ ಬೆಂಗಳೂರು ಟರ್ಫ್ ಕ್ಲಬ್ ನ ಅಧಿಕಾರಿಗಳ ಜೊತೆ ಎಲ್ಲ ಮಾತಾಡಿ ತೆಗೆದುಕೊಬೇಕಾಯ್ತು. ಬೆಂಗಳೂರು ಟರ್ಫ್ ಕ್ಲಬ್ ನಲ್ಲಿ ನೀವು ಬೆಂಗಳೂರು ಟರ್ಫ್ ಕ್ಲಬ್ ಕುಣಿಗಲ್ ಶಿಫ್ಟ್ ಆಯ್ತು ಅಂದ್ರೆ ಒಂದೇ ಒಂದು ಉದ್ಯೋಗ ಕೊಡ್ಲಿಕ್ಕೆ ಆಗಲ್ಲ. ನಾನು ಬೆಟ್ ಮಾಡಿ ಹೇಳ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾವ್ದೋ ಕಸ ಗುಡ್ಸೋ ಕೆಲಸನೋ, ಗಿಡ ಕಟ್ ಮಾಡೋ ಕೆಲಸನೋ ಕೊಡಿಸ್ಬೋದು. ವಾಚ್ಮ್ಯಾನ್ ಕೆಲಸನೋ, ವಾಚ್ಮ್ಯಾನ್ ಬಿಡಿ, ಯಾರೋ ಏಜೆನ್ಸಿ ಕೊಟ್ಬಿಟ್ಟಿರ್ತಾರೆ. 545 ಉದ್ಯೋಗಗಳು ಅಟ್ ಪ್ರೆಸೆಂಟ್ ಬೆಂಗಳೂರು ಟರ್ಫ್ ಕ್ಲಬ್ ನಲ್ಲಿ ಇದ್ದಾರೆ. ಕಾಯಂ ಉದ್ಯೋಗಿಗಳು ಅವರೆಲ್ಲರೂ ಸಹ ಟರ್ಫ್ ಕ್ಲಬ್ ಬೆಂಗಳೂರು ಕುಣಿಗಲ್ ಶಿಫ್ಟ್ ಆದ್ರೆ ಎಲ್ಲರೂ ಬರ್ತಾರೆ, ಯಾರು ಬಿಡೋದಿಲ್ಲ. ಅವರೆಲ್ಲ ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಕಾಯಂ ಉದ್ಯೋಗಿಗಳು ಲೇಬರ್ಸ್ಗಳಿದ್ದಾರೆ. ಲೇಬರ್ಸ್ಗಳು ಸಹ ಬಂದ್ರು ಹೇಳಲಿಕ್ಕಾಗಲ್ಲ. ಕಾಯಂ ಉದ್ಯೋಗಿಗಳನ್ನ ತೆಗಿಲಿಕ್ಕೆ ಯಾರ ಕೈಲೂ, ಸರ್ಕಾರದ ಕೈಲೂ ಆಗೋದಿಲ್ಲ. ಇನ್ನು ಪದಾಧಿಕಾರಿಗಳಿದ್ದಾರೆ. ಪದಾಧಿಕಾರಿಗಳು ಯಾರು? ಸೆಕ್ರೆಟರಿ, ಪಶು ವೈದ್ಯಾಧಿಕಾರಿ ಅಂತ ಒಬ್ರು ಇರ್ತಾರೆ. ಸುಮಾರು ಜನ ಇರ್ತಾರೆ ಅಲ್ಲಿ ಕುದುರೆಗಳನ್ನ ಆರೋಗ್ಯಗಳನ್ನ ನೋಡ್ಕೊಳ್ಳಿಕ್ಕೆ. ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ. ಇವ್ರಂತೂ ನೀವು ತೆಗಿಲಿಕ್ಕೆ ಆಗಲ್ಲ, ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಕುಣಗೋಲಿಗೆ ನೀವು ಎರಡು ಉದ್ಯೋಗ ಕೊಡಿ ಸಾಕು. ಕಸ ಗುಡ್ಸೋ ಕೆಲಸ ಬಿಟ್ಟು ಬೇರೆದು ಹೇಳ್ತಾ ಇದ್ದೀನಿ ನಾನು. 2 ಉದ್ಯೋಗ ಕೊಡಿ. ಮತ್ತೊಂದು, ಕುಣಗಲ್ ಟರ್ಫ್ ಕ್ಲಬ್ಗೆ ನೀವು 110 ಎಕರೆ ನೀವು ಅಲಾಟ್ ಮಾಡಿದಿರಿ. ಟೋಟಲ್ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು 85 ಎಕರೆ. 85 ಎಕರೆ ಇರ್ತಕ್ಕಂಥ ಟರ್ಫ್ ಕ್ಲಬ್ನ ಇಲ್ಲಿ 110 ಎಕರೆ ದಾನ ಮಾಡಿದಿರಿ. ಅದ್ಯಾರೋ ಹೇಳ್ತಾರೆ, ಗಾದೆ ಹೇಳ್ತಾರೆ ನಮ್ಮ ಕಡೆ, ಅತ್ತೆ ಆಸ್ತಿನ ಅಳಿಯ ದಾಳ ಮಾಡ್ದ ಅಂತೇಳಿ. ಆ ರೀತಿ ದಾನ ಮಾಡಿದಿರಿ. ನೀವು ಸತ್ಯ ಹೇಳಿ ಜನಗಳಿಗೆ. ನೀವು ಇದೇ ರೀತಿ ಈಗ ಬಿಡಿ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಅಂತಂದ್ರೆ ಉದ್ಯೋಗ ಸೃಷ್ಟಿ ಆಗಲ್ಲ. ನೀವು ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅಂತಂದ್ರೆ ಕಂಪನಿಗಳು ತಾಮನಿ ಸ್ವಾಮಿ. ಕೋಲಾರಕ್ಕೆ ಬೇಡ ಅಂದ್ರೆ ಹೋಗ್ತಾ ಇದ್ದ ಕಂಪನಿಗಳು. ಇಲ್ಲಿ ಮಂಗಳೂರು ಹೈವೇ ಇದೆ, ಈ ಕಡೆ ಬಾಂಬೆ ಹೈವೇ ಸಿಗುತ್ತೆ ನಿಮ್ಗೆ. ಇಲ್ಲಿ ನೆಲಮಂಗಲ ಹತ್ರ ಆಲ್ಮೋಸ್ಟ್ ಮರೂರ್ ಹತ್ರ ಆಗಿದ್ದಂತಹ ಬೆಂಗಳೂರು ಏರ್ಪೋರ್ಟ್ ಅನ್ನ ನಿಮ್ಮ ಸಟ್ಕ ಡಿ.ಕೆ. ಶಿವಕುಮಾರ್ ಅವರು ಕನಕಪುರ ತಗೊಂಡೋಗ್ಬೇಕು ಅಂತ ಹೊರಟಿದ್ದಾರೆ. ಅದ್ರ ಬಗ್ಗೆ ಹೋರಾಟ ಮಾಡಿ ನೀವು ತಗೊಂಬನ್ನಿ. ಕುಣಗೋಲಿಗೆ ಉಳಿಯೋದ್ರಿಂದ ಜಾಗ ಬಿದ್ದಿದೆ. ನಿಮ್ ಶಾಶ್ವತ ಯೋಜನೆಗಳನ್ನ ದಯಮಾಡಿ ತಿಳಿಸಿ ಏನ್ ಮಾಡಿದಿರಿ ಅಂತ ಹೇಳಿ. ಮಾತೆತ್ತಿದ್ರೆ ನಾನು ಲಿಂಕ್ ಏನಲ್ಲಿ ಮಾಡಿದೆ. ನೀವ್ ಯಾವಾಗ ನಾವು ನೀರಾವರಿ ಯೋಜನೆ ಕೊಟ್ರಿ ಅಂತ ಹೇಳ್ತೀರಾ, ನೀವ್ ಯಾವಾಗ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ವಿರೋಧ ಪಕ್ಷದವರು ಅಂದ್ರೆ, ನೀವ್ ಯಾವತ್ತು ಪ್ರತಿ ಹೋಬಳಿಗಳಿಗೆ ನೀರು ಕೊಡ್ತೀರಲ್ಲ, ಕೆರೆಗಳಿಗೆ. ಇವತ್ತು ನಮ್ಮ ಹೋಬಳಿ ಕೊತ್ಕೆರೆ ಹೋಬಳಿಗೆ ಬಂದ್ ನೋಡಿ, ಒಬ್ಬೊಬ್ಬ 1000 ಅಡಿ 1200 ಅಡಿ ಕೊಡಿದ್ರು ನೀರು ಸಿಗ್ತಾ ಇಲ್ಲ. ನೀವು ಅದೇನೋ 34 ಕೋಟಿ ಯೋಜನೆಯನ್ನ ನಾವು ತಗೊಂಡ್ಬಿಡ್ತೀವಿ ಲಿಫ್ಟ್ ಇರಿಗೇಷನ್ ಅಂತ ಹೇಳಿದ್ರಿ. ನಾನು ಕಾಂಗ್ರೆಸ್ ಸ್ನೇಹಿತರ ಹತ್ರ ತುಂಬಾ ಜನ ಹತ್ರ ಮಾತಾಡಿದೆ. ಏನಪ್ಪಾ ನೀವು ಲಿಫ್ಟ್ ಇರಿಗೇಷನ್ ಅಂತಲ್ಲ, ಹಣ ಬಿಡುಗಡೆ ಆಯ್ತಾ ಅಂತಂದೆ. ಹಣ ಬಿಡುಗಡೆ ಆಗೋದಿರ್ಲಿ, ಇಲ್ಲಿ ಅದಾದ್ಮೇಲೆ ಆಕ್ಷನ್ ಆಗ್ಬೇಕು, ಟೆಂಡರ್ ಆಗ್ಬೇಕು. ನಿಮ್ ಸಿದ್ದರಾಮಯ್ಯನವ್ರು ಹಣನೇ ಕೊಟ್ಟಿಲ್ಲ ನಿಮ್ಗೆ 34 ಕೋಟಿನ. ನೀವು ಟೆಂಡರ್ ಅಲ್ಲಿ ಮಾಡ್ತೀರಿ. ಟೆಂಡರ್ ಆದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಿ ಕೆಲಸ ಮುಗಿಯಕ್ಕೆ ಪಂಪ್ ಹೌಸು, ಪೈಪ್ ಲೈನ್ ಎಲ್ಲ ಮುಗಿಲಿಕ್ಕೆ ಸುಮಾರು 2-2.5 ವರ್ಷ ಬೇಕು. ಅಷ್ಟೊತ್ತು ನಿಮ್ಮ ಅವಧಿನೇ ಮುಗಿದೋಗ್ಬಿಡ್ತದೆ. ಅದು ಮಾಡ್ತೀರಾ ಅಂತ ಏನ್ ಗ್ಯಾರಂಟಿ? ನೀವು ಮಾಡಿ. ನಿಜವಾಗ್ಲೂ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ನೀವು ಆ ರೀತಿ ನೀರಾವರಿ ಕೊಟ್ರೆ ತಾಲೂಕಿಗೆ, ಅವಾಗ ನೀರಾವರಿ ಹರಿಕಾರ ಭಗೀರಥ ಅಂತೆಲ್ಲ ವಿರೋಧ ಪಕ್ಷದವರು ಹೇಳ್ತಾರೆ. ಬಟ್ ಆದ್ರೆ ಈಗ ನಿಮ್ಮವ್ರು ಹಾಕೋತಾ ಇದಾರೆ ಭಗೀರಥ ನೀರಾವರಿ ಹರಿಕಾರ ಅಂತೇಳಿ. ಯಾವ್ದು ಮಾಗಡಿ ತಾಲೂಕಿಗೆ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಮಾಗಡಿ ತಾಲೂಕಿಗೆ ಕುಣಗಲ್ನ 600 FCFT ನೀರು ತಗೊಂಡೋಗಿ ಅಲಾಟ್ ಮಾಡಿ ಪಾಪ ಕುಣಗಲ್ಲಿಂದ ನೀರು ಹೋಗಿ ಅಲ್ಲೆಲ್ಲ ಕೆರೆಗಳು ತುಂಬಿಕೊಳ್ತಾ ಇದ್ದಾವೆ. ದಯಮಾಡಿ ಕುಣಗೂರು ಟರ್ಫ್ ಕ್ಲಬ್ ವಿಚಾರವಾಗಿ ಸುಳ್ಳು ಹೇಳೋದನ್ನ ಬಿಡಿ. ಕುಣಗೂರು ಟರ್ಫ್ ಕ್ಲಬ್ ಇಂದ ಕುಣಗಲ್ಗೆ ನಯಾ ಪೈಸಾ ಲಾಭ ಇಲ್ಲ. ವರ್ಷಕ್ಕೆ ನಡೀತಕ್ಕಂಥದ್ದು 25 ರೇಸ್ಗಳು. ನೋಡಕ್ ಬರ್ತಕ್ಕಂಥದ್ದು 500-600 ಜನ. ಎಲ್ಲ ಆನ್ಲೈನ್ ಅಲ್ಲಿ ನೋಡ್ತಾರೆ, ಎಲ್ಲ ಮೊಬೈಲ್ ನಲ್ಲಿ ನೋಡ್ತಾರೆ. ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ. ಅಲ್ಲಿ ಯಾರೋ ಒಬ್ಬ, ಉದಾಹರಣೆಗೆ ನಾನೇ ಅನ್ಕೊಳ್ಳಿ, ನಾನೊಬ್ಬ ರೈತನ ಮಗ, ಏನೋ ಟರ್ಫ್ ಕ್ಲಬ್ ಅಂತ ಕಣೋ, ಅಲ್ಲಿ ನಾನು ಒಂದು ಕ್ಲಬ್ ಮೆಂಬರ್ಶಿಪ್ ತಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ನೋಡಕ್ ಒಂದ್ ದಿವಸ ಹೋಗ್ತೀನಿ. ಕುದುರೆ ಓಡ್ತಿರ್ತವೆ, ಕುದುರೆ ಪಾಲಕ್ ದುಡ್ಡು ಕಟ್ತಿರ್ತಾರೆ ಬೇರೆಯವರು. ಅವನ ಯಾರೊಬ್ಬ ಕುಣಿತಿರ್ತಾನೆ, ಪಟಾಕಿ ಹೊಡಿತಿರ್ತಾನೆ, ಮತ್ತೊಂದು ಮಾಡ್ತಾಳೆ. ನಾನು ಒಂದು 50,000 ಕಟ್ಟೋಣ ಅಂತ ನಾನು ಕಟ್ತೀನಿ.
ನನಗೊಂದು 2 ಸಲ ದುಡ್ಡು ಬರ್ತದೆ, 3ನೇ ಸಲಕ್ಕೆ ಹೋಗ್ತದೆ, ಆಮೇಲೆ ಜಮೀನ್ ಮಾರ್ತೀನಿ, ರಿಯಲ್ ಎಸ್ಟೇಟ್ ಜಂಪ್ ಆಗ್ಬಿಡ್ತದೆ ಅಂತ ಕೇಳಲ್ಪಟ್ಟೆ. ಅರೆ ಟರ್ಫ್ ಕ್ಲಬ್ ಇಂದ ರಿಯಲ್ ಎಸ್ಟೇಟ್ ಜಂಪ್ ಆಗ್ತದೆ, ಏನ್ ನಮ್ಮನೇನು ಮುಟ್ಟಾಡ್ರ ತರ ನೀವು ಅನ್ಕೊಂಡ್ಬಿಟ್ಟಿದ್ದೀರಾ ಕುಡುಗಲ್ ಜನ ಅಂತ ಅರ್ಥ ಆಗ್ತಾ ಇಲ್ಲ. ಹೆಂಗ್ ಜಂಪ್ ಆಗುತ್ತೆ ಅಂತ ಸ್ವಲ್ಪ ಕ್ಲಾರಿಟಿ ಕೊಡಿ ನಮಗೆ. ಅಲ್ಲ ರೀ, 500 ಇಂದ 600 ಜನ ವರ್ಷಕ್ಕೆ ಬರಲ್ಲ ಟರ್ಫ್ ಕ್ಲಬ್ಗೆ ನಿಮ್ಗೆ ನೋಡ್ಲಿಕ್ಕೆ. ರಿಯಲ್ ಎಸ್ಟೇಟ್ ಜಂಪ್ ಆಗ್ಬಿಡ್ತದೆ, ರಿಯಲ್ ಎಸ್ಟೇಟ್ ಜಂಪ್ ಆಗ್ಬಿಡ್ತದೆ ಅಂತ ಹೇಳ್ತೀರಿ. ಈಗ ಯಾರ್ರೀ ಸೌದಿಯಿಂದ ಮತ್ತೊಂದು ನಮ್ಮ ಮೊನ್ನೆ ಜಗದೀಶ್ ಅವ್ರು ಹೇಳ್ತಾ ಇದ್ರು, ಸೌದಿ ಶೇಖ್ಗಳೆಲ್ಲ ಬರ್ತಾರೆ ಅಂತೇಳಿ. ಅವರು ಹೇಳಿದ್ರು, ಅವ್ರು ಯಾರೋ ಸಹ ಬಂದು ಕುಣಗಲಲ್ಲಿ ಕುತ್ಕೊಂಡು ಕುಣಗಲ್ನಲ್ಲಿ ಯಾವ್ದೋ ಸಣ್ಣ ಪುಟ್ಟ ಲಾಡ್ಜ್ಗಳಲ್ಲಿ ಸ್ಟೇ ಮಾಡಿಬಿಟ್ಟು ಅವ್ರು ಯಾರು ನೋಡಲ್ಲ, ಎಲ್ಲ ಆನ್ಲೈನಲ್ಲಿ ನೋಡ್ತಾರೆ. ಇವಾಗ ಎಲ್ಲ ಆನ್ಲೈನ್. ದಯಮಾಡಿ ಕುಣಗಲ್ ಟರ್ಫ್ ಕ್ಲಬ್ ವಿಚಾರವಾಗಿ ಜನ ಅರ್ಥ ಮಾಡ್ಕೊಳ್ಳಿ. ಇದೊಂದು ಐತಿಹಾಸಿಕವಾಗಿ ಉಳ್ಕೊಂಡಿರ್ತಕ್ಕಂಥ ಕುಣಗಲ್ ಕುದುರೆ. ನೀವು ನಂಬಲ್ಲ, ಈ ಕುಣಗಲ್ನವರು ಯಾರ್ಯಾರು ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದೀರೋ ಅವ್ರಿಗೆ ಗೊತ್ತಿರ್ತದೆ. ನೀವು ಕುಣಗಲ್ನಲ್ಲಿ ಬೆಂಗಳೂರಿನವ್ರಿಗೆ ನೀನು ಕುಣಗಲ್ ಕುದುರೆ ಆಡ್ದಂಗೆ ಆಡ್ತಿಯಲ್ಲ, ನೀವು ಕುಣಗಲ್ ಕುದುರೆ ಕಣೋ ಅಂತಾರೆ. ಸ್ವತಃ ನನಗೂ ಅಂತಾರೆ, ನಾನು ಬೆಂಗಳೂರಲ್ಲಿ ನಮ್ಮ ಸ್ನೇಹಿತರುಗಳೇ ಕುಣಗಲ್ ಕುದುರೆ ಬಾರ ಇಲ್ಲಿ ಅಂತಾರೆ. ಈ ರೀತಿ ಒಂದು ಹೆಸರಿದೆ ಕುಣಗಲ್ ಕುದುರೆ ಅಂದ್ರೆ. ಅದನ್ನ ತೆಗೆದುಕೊಂಡು ಹೋಗ್ಬಿಟ್ಟು ರೇಸ್ ಕುದುರೆ ಮಾಡಬೇಡಿ. ಕುಣಗಲ್ನವ್ರು ನೀವು ಕುದುರೆ ಪಾಲಕ್ ದುಡ್ಡು ಕಟ್ಟೋರು ಅನ್ನೋ ತರ ಮಾಡಬೇಡಿ. ನೀವು ಕುದುರೆ ಫಾರಮ್ನ ನೀವು ಅಭಿವೃದ್ಧಿ ಮಾಡೋದೇ ಆದ್ರೆ, ನಾನು ಒಬ್ಬ ಎಜುಕೇಟೆಡ್ ಆಗಿ ನಿಮ್ಗೊಂದು ಸಲಹೆ ಕೊಡ್ತೀನಿ, ತಗೊಂತಿರೋ ಇಲ್ಲೋ ಗೊತ್ತಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ನಾವು ಹೇಳೋದು ನಮ್ಮ ಕರ್ತವ್ಯ. ಯಾವ್ದಾರ ಒಂದು ಇಂಡಸ್ಟ್ರೀಸ್ ತಗೊಂಬನ್ನಿ, ಒಂದು ಫಾಕ್ಸ್ಕಾನ್ ಕಂಪ್ನಿ ತಗೊಂಬನ್ನಿ, ಒಂದು ಯಾವ್ದಾದ್ರು ಟೊಯೋಟಾ ಕಂಪ್ನಿ ತಗೊಂಬನ್ನಿ, ಯಾವ್ದಾದ್ರು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ನಿ ತೆಗೆದುಕೊಂಬನ್ನಿ, ಒಂದು ಯಾವ್ದಾದ್ರು ಸೋಲಾರ್ ಪ್ಲಾಂಟ್ ತೆಗೆದುಕೊಂಬನ್ನಿ. ಇದು ದೊಡ್ಡ ಕಂಪ್ನಿಗಳು 5,000 10,000 ಜನ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥದ್ದು ತಗೊಂಬನ್ನಿ. ಒಂದು ತಾಲೂಕಲ್ಲಿ 10,000 ಜನ ಎಂಪ್ಲಾಯ್ಮೆಂಟ್ ಕೊಟ್ಬಿಟ್ರೆ ನಿಮ್ಗೆ ಕೈ ಎತ್ತು ಮುಗಿತಾರೆ ಶಾಸಕರೇ. ಇದನ್ನ ಮಾಡಿ ದಯಮಾಡಿ. ಅದು ಬಿಟ್ಟು ನಿಮ್ಮ ಈ ಟರ್ಫ್ ಕ್ಲಬ್ ಇಂದ ನಯಾ ಪೈಸಾ ಲಾಭ ಇಲ್ಲ. ಅಲ್ಲಿ ಯಾವ್ದೋ ಎಂಕಣ್ಣಿಂದ ಟೀ ಅಂಗಡಿಗೆ ನಿಮ್ಗೆ 10 ರೂಪಾಯಿ ಬಿಸ್ನೆಸ್ ಆಗಲ್ಲ. ನಿಮ್ ಟರ್ಫ್ ಕ್ಲಬ್ಗೆ ಬರೋರು ಯಾರು ಹೋಗಿ ಈಚೆ ಕಡೆ ಟೀ ಕುಡಿಯೋರು ಯಾರು ಇರಲ್ಲ. ಒಳಗಡೆ ಕ್ಲಬ್ನಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ, ಊಟ ತಿಂಡಿ ವ್ಯವಸ್ಥೆ ಎಲ್ಲವನ್ನು ಒಳಗಡೆ ಅರೇಂಜ್ ಮಾಡಿರ್ತಾರೆ. ಅಲ್ಲಿ ಬಿಲ್ಡಿಂಗ್ಗಳು ಕಟ್ಟಿರ್ತಾರೆ, ಅವ್ರಿಗೆಲ್ಲ ಅಲ್ಲೇ ಸಿಗುತ್ತೆ. ಈಚೆ ಕಡೆಗೆ ಯಾರು ಬರಲ್ಲ. ದಯಮಾಡಿ ಸತ್ಯ ಅರ್ಥ ಮಾಡ್ಕೋಬೇಕು. ಕುಣಿಗಲ್ಗೆ ಟರ್ಫ್ ಕ್ಲಬ್ನ ಅವಶ್ಯಕತೆ ಇಲ್ಲ. ಕುಣಿಗಲ್ ಕುದುರೆ ಫಾರಮು, ಕುಣಿಗಲ್ ಕುದುರೆ ಅಂತಕ್ಕಂಥ ಹೆಸರು ಹಾಗೆ ಉಳ್ಕೊಬೇಕು. ನೀವು ಮಾಡದಿದ್ರೆ ಬೇರೆ ಮಾಡಿ, ಬೇರೆ ಉದ್ದೇಶ ಮಾಡಿ. ನೀವು ಮಾಡ್ತಿದ್ರಲ್ಲ ಯಾವ್ದೋ ಟೌನ್ಶಿಪ್, ಯಾವ್ದೋ ಕಾಂಕ್ರೀಟ್ ಕಾಡು, ಆ ತರ ಯೋಜನೆಗಳು ನಮಗೆ ಬೇಕಾಗಿಲ್ಲ. ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ, ಯಾರ್ಯಾರು ಈ ಕುದುರೆ ಫಾರಂ ವಿಚಾರಕ್ಕೆ ತಲೆ ಹಾಕೋದು ಅವರೆಲ್ಲ ನಾಶ ಆಗಿದ್ದಾರೆ. ನೀವು ಟಿಪ್ಪು ಸುಲ್ತಾನ್ ಕಾಲದಿಂದ ತೆಗೆದುಕೊಂಬಿಡಿ, ಒಬ್ಬೊಬ್ಬರದ ಹೆಸರುಗಳು ಬೇಕಾದ್ರೆ ಲಿಸ್ಟ್ ತಗೊಂಬಿಡಿ, ಎಲ್ಲ ನಾಶ ಆಗಿದ್ದಾರೆ. ಇತ್ತೀಚಿನ ಡಿ ಕೆ ಸುರೇಶ್ ಅವರು ಟೌನ್ಶಿಪ್ ಮಾಡಬೇಕು ಅಂತ ಹೊರಟ್ರು, ಈಗ ನೀವು ಹೊರಟಿದ್ದೀರಿ. ಇನ್ನು ನಾನು ಮುಂದಕ್ಕೆ ಕೇಳಲ್ಲ, ಅದೆಲ್ಲ ವಿಧಿ ತೀರ್ಮಾನ ಮಾಡುತ್ತೆ. ದಯಮಾಡಿ ಕುಣಿಗಲ್ ಕುದುರೆ ಫಾರಂ ಅನ್ನ ನಮಗೆ ಬೇಕು, ಉಳಿಸಿ. ಅದು ಒಂದು ಐತಿಹಾಸಿಕವಾಗಿ ಉಳ್ಕೊಳ್ಳಿ. ಅದನ್ನ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಯಾರು ಮಾಡಬೇಡಿ. ನಾಶ ಮಾಡಕ್ ಹೋದವ್ರು ಯಾರೂ ಸಹ ಉಳಿದಿಲ್ಲ, ಅವರೆಲ್ಲರೂ ನಾಶ ಆಗಿದ್ದಾರೆ. ನಮಸ್ಕಾರ.